ಎಲ್ರಿಗೂ ನಮಸ್ಕಾರ. ನಾನು ಶಕುಂತಲಾ. ತುಂಬ ದಿನ ಆಗಿತ್ತು ವಿಡಿಯೋ ಏನೋ ನಾನು ಹಾಕಿರಲಿಲ್ಲ, ಬಟ್ ಸ್ಟೇಟಸಲ್ಲಿ ನಾನು ಸೀರೆಗಳು ಮತ್ತು ಇಮಿಟೇಷನ್ ಜ್ಯುವೆಲರಿ ಎಲ್ಲ ಹಾಕ್ತಾ ಇದ್ದೆ. ನೀವು ಆರ್ಡರ್ ಮಾಡಿ ತಗೋತಾ ಇದ್ದೀರಾ. ಸ್ವಲ್ಪ ಆಷಾಢ, ಸ್ಕೂಲ್ ಅಡ್ಮಿಷನ್ಸು ಇಲ್ಲಿ ಶಾಪಿಂಗ್ ಹೆಂಗಿದ್ರು, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಹಾಗೆ ಗಣೇಶ ಚತುರ್ಥಿ ಬರುತ್ತೆ, ಶ್ರಾವಣ ಅಂದಮೇಲೆ ಅದ್ರ ಜೊತೆಯಲ್ಲಿ ಹಬ್ಬಗಳು ಬರುತ್ತೆ, ತಗೊಳ್ಳೋಣ ಅನ್ನೋದು ಇರುತ್ತೆ. ಆದರೂ ಓಕೆ, ತಗೋತಾ ಇದ್ದೀರಾ ಖುಷಿಯಿಂದ. ಮತ್ತು ನನ್ನದೇ ಆದಂತಹ ಕೆಲವೊಂದು ಏನು ನಾನು ಬಿಸ್ನೆಸ್ದು ಅದು ಇದು ಅಂತ ಓಡಾಡ್ತಿದ್ದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ನಾನು ಯೂಟ್ಯೂಬ್ ಚಾನಲಲ್ಲಿ ಏನು ಅಪ್ಲೋಡ್ ಮಾಡಿರಲಿಲ್ಲ. ಇದರ ಮಧ್ಯೆ ಒಂದು ವಿಷಯ ಹೇಳಬೇಕು. ಹೀಗೆ ನಮ್ಮ ಮಹಿಳಾ ಸಂಘದಲ್ಲಿ ಒಬ್ಬರು ಅವರ ನೋವನ್ನು ನನಗೆ ಹಂಚ್ಕೊಂಡ್ರು. ಹೆಣ್ಮಕ್ಳು ಅವರು ಹಂಚ್ಕೊಂಡಿದ್ದ ನೋವು ಪ್ರತಿಯೊಂದು ಹೆಣ್ಮಗುನೂ ಫೇಸ್ ಮಾಡುತ್ತೆ. ಏನಪ್ಪ ಅದು ಅಂತಂದರೆ, ಪ್ರತಿ ತಿಂಗಳು ನಾವು ಒದ್ದಾಡಿ ನೋವು ಪಡುವಂತಹ ಈ ಪೀರಿಯಡ್ಸ್ ನಿಜವಾಗ್ಲೂ ಎಷ್ಟು ಕಷ್ಟಪಡ್ತಾರೆ ಅಂದರೆ ಹೆಣ್ಮಕ್ಳು. ಆ ಮಗು ಅಂದರೆ ಆ ಹೆಣ್ಮಗು ಏನು ಹೇಳ್ಕೊತು ಅಂದರೆ, ನಾನು ಹೊಸದಾಗಿ ಮದುವೆಯಾಗಿ ಬಂದಿದ್ದೀನಿ, 1 ವರ್ಷ ಆಗಿದೆ. ಆದರೂ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಎಲ್ಲ ನನ್ನ ಒಂದು ರೀತಿ ನೋಡ್ತಾರೆ. ಆ 5 ದಿನ ತುಂಬ ಇದರಲ್ಲಿ ನೋಡ್ತಾರೆ, ನನ್ನ ಕೀಳು ಭಾವನೆಯಲ್ಲಿ ನೋಡ್ತಾರೆ. ಮೂಲೆಯಲ್ಲಿ ಅದು ಮುಟ್ಬೇಡ, ಇದು ಮುಟ್ಬೇಡ, ಒಳಗಡೆ ಬರಬೇಡ ಅಂತೆಲ್ಲ ಹೇಳ್ತಾರೆ. ತುಂಬ ನೋವಾಗುತ್ತೆ ನನಗೆ ಅಂತ ಹೇಳ್ಕೊಂಡ್ರು. ನಿಜವಾಗ್ಲೂ ನಾನು ಹೇಳ್ತಿರುವಾಗಲೇ ನಿಮಗೆಲ್ಲರಿಗೂ ರೀಕಾಲ್ ಮಾಡ್ಕೋತೀರ. ಖಂಡಿತ ಪ್ರತಿಯೊಬ್ಬ ಹೆಣ್ಣು ಮಗು ಜೀವನದಲ್ಲೂ ಇದು ನಡೆದೇ ಇರುತ್ತೆ. ಯಾಕೆ ಅಂದರೆ, ಯಾವ ಅತ್ತೆ ಅನ್ನೋರು ಹೇಳ್ತಾರೋ ಆ ಮಾತನ್ನ, ಅವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಆ ನೋವನ್ನು ಅನುಭವಿಸಿ ಬಂದಿರ್ತಾರೆ. ಸೊ ಇದು ನಮಗೇನು ಯಾವುದೇ ದೇವ್ರು ಕೊಟ್ಟಂತಹ ಶಾಪ ಅಲ್ವಾ. ಅದು ಅನುಭವಿಸ್ತೀವಲ್ಲ ನೋವು, ಆ ಸಂಕಟ, ಆ ಹೊಟ್ಟೆ ನೋವು, ಆ ಕಾಲುಗಳ ನೋವು, ಆ ಸೊಂಟ ನೋವು, ಆ ಎಲ್ಲ ನೋವಲ್ಲೂ ಯಾರೇ ಆಗಲಿ ಹೆಣ್ಮಕ್ಳು ಯಾವುದೇ ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಸರಿ ನನಗೆ ಪೀರಿಯಡ್ಸ್ ಇದೆ, ತುಂಬ ಪೇಯ್ನು, 5 ದಿನ ರಜಾ ಕೊಡಿ, 3 ದಿನ ರಜಾ ಕೊಡಿ, ಇಲ್ಲ 3 ದಿನ ನಾನೇನು ಕೆಲಸ ಮಾಡಲ್ಲ, ಬಂದು ಕೂತ್ಕೊಂಡು ಹೋಗ್ತೀನಿ ಅಂದರೆ ಯಾರಾದರೂ ಒಪ್ಕೋತಾರ? ಖಂಡಿತ ಇಲ್ಲ ಅಲ್ವಾ. ಒಂದು ಬೀದಿನಲ್ಲಿ ತರಕಾರಿ ಮಾರೋರು ಇರ್ಬೋದು, ಅಲ್ಲಿ ಕುತ್ಕೊಂಡು ಆ ಬೀದಿನಲ್ಲಿ ತರಕಾರಿ ಮಾರೋ ಹೆಣ್ಣು ಕೂಡ ಆ ನೋವಲ್ಲಿ ಒದ್ದಾಡ್ತಾ ಇರ್ತಾಳೆ. ಆದರೆ ಜೀವನ ಏನೂ ಮಾಡೋಕ್ಕಾಗಲ್ಲ. ಆ ನೋವು ಏನೇ ಇರಲಿ, ಏನೇ ಆಗಲಿ, ಎದೊಳ್ದ ಸ್ನಾನ ಮಾಡೋದನ್ನ ಏನೋ ಒಂದು ತನ್ನ ಸೇಫ್ಟಿಗೆ ಏನು ಮಾಡ್ಕೋಬೇಕೋ ಮಾಡ್ಕೊಂಡ ಸೊ ಹೋಗಲೇಬೇಕು. ಬೀದಿನಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಲೇಬೇಕು. ಕೆಲಸಕ್ಕೆ ಯಾರು ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀರಾ, ಟ್ರೈನಲ್ಲಿ ಹೋಗ್ತೀರೋ, ಇಲ್ಲ ಬಸ್ಸಲ್ಲಿ ಹೋಗ್ತೀರೋ, ಇದ್ದು ಬಿದ್ದು ಹೋಗಲೇಬೇಕು, ಜೀವನ ನಡೀಲೇಬೇಕು. ಎಷ್ಟು ಕಷ್ಟ ಇರುತ್ತೆ ಅನುಭವಿಸೋ ಹೆಣ್ಣಿಗೆ ಮಾತ್ರ ಗೊತ್ತು ಆ ನೋವು. ನಿಜವಾಗ್ಲೂ ಹೇಳಬೇಕು ಅಂದರೆ, ಅಟ್ಲೀಸ್ಟು ಗಂಡಸರಾದರೂ ಅರ್ಥ ಮಾಡ್ಕೊತಾರೆ. ಎಲ್ಲರೂ ನೋಡಿದ ತಕ್ಷಣ ಏನೋ ನನಗಿಲ್ಲ, ಹುಷಾರಿಲ್ಲ ಅಂದಿದ ತಕ್ಷಣ ಅವರಿಗೆ ಅರ್ಥ ಆಗ್ಬಿಡುತ್ತೆ, ಏನೋ ಅವರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋತಾರೆ. ಅಂಥದ್ರಲ್ಲಿ ತಾಯಿ ಸ್ಥಾನದಲ್ಲಿರುವಂಥ ಅತ್ತೆ ಯಾಕ್ರಿ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ? ಅದೇನದು ಸಪ್ರೇಟು, ಮುಟ್ಟಬೇಡ, ಅದು ಇದು ಅನ್ನೋದು ಯಾಕೆ ಇವ್ರಂಗೆ ಬಂದಿರಲ್ವಾ? ಆವಾಗ ಹಳೆ ಕಾಲದಲ್ಲಿ ಯಾಕೆ ಆ ರೀತಿ ಮಾಡ್ತಾಯಿದ್ರು ಅಂದರೆ, ಆ ಪೇಯ್ನು, ಆ ನೋವು, ನಮ್ಮ ಮನಸ್ಸು ಕೂಡ ತುಂಬ ಚೇಂಜ್ ಆಗುತ್ತೆ. ನಮ್ಮಲ್ಲಿರುವಂತಹ ಹಾರ್ಮೋನ್ಸ್ ತುಂಬ ಬದಲಾವಣೆ ಆಗುತ್ತೆ ಆ 3 ದಿನ. ಸೊ ಆವಾಗ ಏನಾಗುತ್ತೆ, ತುಂಬ ಒಂದು ರೀತಿ ಕೋಪ ಬರ್ತಾ ಇರುತ್ತೆ, ನಮಗೆ ಏನು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ನಮ್ಮ ದೇಹದಲ್ಲಿ ತುಂಬ ತುಂಬ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದಕ್ಕಂತಲೇ ಸ್ವಲ್ಪ ಅವರಿಗೆ ವಿಶ್ರಾಂತಿ ಪಡೀಲಿ ಅಂತ ಹೇಳಿ ಒಂದು ಕಡೆ ಕೂರಿಸ್ಬಿಟ್ಟು ಅವರಿಗೆ ಒಳ್ಳೆ ಊಟ ಕೊಟ್ಟು ಕೂರಿಸ್ತಾ ಇದ್ರು 3 ದಿನ ವಿಶ್ರಾಂತಿಯಲ್ಲಿರಲಿ ಅಂತ. ಯಾರು ಕೀಳು ಭಾವನೆಯಲ್ಲಿ ಅವ್ರು ಮುಟ್ಟಿದ್ರೆ ಮನೇಲಿ ಏನೋ ಆಗೋಗ್ಬಿಡುತ್ತೆ, ಇನ್ನೆಂಥದ್ದು ಅಂತ ಇಲ್ಲ. ಮನೆ ಮಹಾಲಕ್ಷ್ಮಿ ರೀ ಹೆಣ್ಮಗು, ಏನೂ ಆಗೋದಿಲ್ಲ. ಆ ದೇಹದಲ್ಲಿ ಆಗೋ ಬದಲಾವಣೆ, ಅವಳು ನೋವು ತಿನ್ನೋದು ಅವಳಿಗೆ ಗೊತ್ತು ಆ ನೋವು ಏನಂತ. ಪ್ರತಿ ತಿಂಗಳು ಕಷ್ಟಪಡ್ತಾಳಲ್ವಾ, ಅದು ಸುಮ್ಮನೆ ಅಲ್ವಾ. ಅಂಥದ್ರಲ್ಲಿ ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ಯಾರೇ ಆಗಲಿ ನಿಮ್ಮ ಮನೆಗೆ ಬಂದಂತಹ ಸೊಸೆಯಾಗಿ ಬಂದಂಥ ಹೆಣ್ಮಗುನ, ಅದೇ ನಿಮ್ಮ ಹೆಣ್ಮಕ್ಳಿಗಾದರೆ ಅಯ್ಯೋ ಎಷ್ಟು ಬೇಗ ಅವರಿಗೆ ಚೇಂಜ್ ಮಾಡ್ಕೊಮ್ಮ, ಪ್ಯಾಡ್ ತಂದು ಕೊಡ್ತೀರಾ, ಹೇಗಿದೆಯಾ, ಹೈಜಿನ್ ಆಗಿರೋದು ನೋಡ್ಕೋತೀರಾ, ಎಲ್ಲ ಮಾಡ್ತೀರಾ. ಅದೇ ಅಲ್ವಾ ಬೇರೆ ಮನೆಯಿಂದ ಬಂದಿರೋ ಹೆಣ್ಮಗುನು. ತಾಯಿ ಸ್ಥಾನದಲ್ಲಿದ್ದು ಪೇನ್ ಆಗ್ತಿದೆಯಾ, ನೋವು ಆಗ್ತಿದೆಯಾ, ಹೈಜಿನ್ನಲ್ಲಿ ನೋಡ್ಕೊ, ಬದಲಾಯಿಸು, ಅದನ್ನು ಚೇಂಜ್ ಮಾಡು ಅಂತೆಲ್ಲ ಹೇಳ್ಕೊಟ್ಟು ನೋಡ್ಕೊಳ್ಬೇಕು. ಕೆಲವ್ರಿಗೆ ಅದೂ ಹೊಸದು, ಮನೆಯಲ್ಲಿ ಏನು ಮಾಡಬೇಕು, ಎಲ್ಲದನ್ನು ಹಾಕಬೇಕು, ಏನೂ ಗೊತ್ತಿರಲ್ಲ. 1 ವರ್ಷ ಆದರೂ ನೀವು ಹಂಗೆ ಕೀಳು ಭಾವನೆಯಲ್ಲಿ ನೋಡ್ತಿದ್ರೆ ಎಲ್ಲನೂ ಇರುತ್ತೆ. ಇದೇನು ಮುಚ್ಚುಮರೆ ಅಲ್ಲ, ಇದು ಎಲ್ಲರಿಗೂ ಇದು ಸಹಜ. ಇದೇನೇ ನಾಚಿಕೆ ಪಡ್ಕೊಳ್ಳೋವಂಥ ವಿಷಯ ಅಲ್ಲ. ಅದರಲ್ಲಿ ದಯವಿಟ್ಟು ಹರ್ಟ್ ಮಾಡಬೇಡಿ. ನೀವು ಕೀಳಾಗಿ ನೋಡೋದಾಗಲಿ, ಅಯ್ಯೋ ಇದೊಂದು ಅನ್ನೋದಾಗಲಿ. ಮತ್ತೊಂದು ಏನು ಮಾಡ್ತೀರಾ ಅಂದರೆ, ಅದು ಒಂದು ಹೇಳ್ತಾ ಇತ್ತು, ಅದು ಏನೋ ಒಂದು ಫೆಸ್ಟಿವಲಲ್ಲೆಲ್ಲ 1-2 ಹಬ್ಬಗಳಲ್ಲೋ ಅವ್ರ ಮನೇಲಿ ಏನೋ ಒಂದು ಪೂಜೆಯಲ್ಲಿ ಈ ಪೀರಿಯಡ್ಸ್ ಆಗಿಬಿಟ್ರೆ ಅನಿಷ್ಟ, ದರಿದ್ರ,
ಆಗಿಬಿಟ್ಟಿದೆ. ಅವಳು ಹೇಳ್ಕೊಂಡು ಬಂದಿರ್ತಾಳೆ, ಅವಳಿಗೆ ಗೊತ್ತಿರುತ್ತಾ ಯಾವುದೋ ಒಂದು ಡೇಟ್ ಆಗ್ಬೋದು ಅಂತ ಗೊತ್ತಿರುತ್ತೆ. ಒಂದು ಇವ್ರು ಮಾತಾಡುವಾಗ ಹೇಳುವಾಗ ಇನ್ ಕೇಸ್ ಏನೋ ಒಂದು ಸ್ಟ್ರೆಸ್ಸಲ್ಲೋ ಅಥವಾ ತುಂಬ ಟೆನ್ಷನ್ನಲ್ಲೋ ತುಂಬ ಕೆಲಸ ಇದ್ದೋ ನಮಗೆ ಅದು ಬದಲಾವಣೆ ಆಗ್ಬೋದು ಹಂಗಂತ ಖಂಡಿತ ಬೈಬೇಡಿ. ಈ ಥರ ಹೀಗೆ ಆಗ್ಬಿಟ್ರು ಹಂಗಾಗ್ಬಿಟ್ಲು ಮೂಲೆಯಲ್ಲಿ ಕೂತ್ಕೊಬಿಟ್ಲು ಏನಕ್ಕೆ? ಸೈಂಟಿಫಿಕಲಿ ಅದೆಲ್ಲ ಕಾಮನ್ ಅದು ಇರೋದು ಅಲ್ವಾ. ನಿಮ್ಮ ಮನೆಗೆ ಬೇಕಾಗಿರುವಂತಹ ವಂಶೋದ್ಧಾರಕ ಅಥವಾ ಮಕ್ಕಳನ್ನ ಎಲ್ಲ ಹೇರ್ಕೊಡೋ ಅಂಥದ್ದು ಸೊಸೆ. ಅವಳಿಗೇ ಈ ರೀತಿ ಎಲ್ಲ ನೋಡೋದು ಚೆನ್ನಾಗಿರಲ್ಲ. ಸೊ ದಯವಿಟ್ಟು ಯಾರೇ ಆಗಲಿ, ಹೆಣ್ಮಕ್ಳು ಅಕ್ಕ ತಂಗಿ ಯಾರೇ ಇರ್ಬೋದು, ಸ್ವಲ್ಪ ಅದು ಒಂದು ಅರ್ಥ ಮಾಡ್ಕೊಳ್ಬೇಕು. ಹೇಳಬೇಕು ಅಂದರೆ ನಮಗೆ ಆವಾಗಲಿಂದ ಯಾಕಪ್ಪ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಕೂಡ ಸೀಟು ರಿಸರ್ವ್ ಆಗಿರುತ್ತೆ, ಬಸ್ಸಲ್ಲಿ ಮುಂದೆನೇ ಸೀಟ್ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಇದೇ ಕಾರಣಕ್ಕೆ ಅನಿಸುತ್ತೆ. ಮಾಡಿರೋದು ಕೂಡ ಸೊ ನಿಂತ್ಕೊಳ್ಳೋಕ್ಕಾಗಲ್ಲ, ಕುತ್ಕೋಬೇಕು. ಸೊ ಸೀಟ್ ಇದ್ದರೆ ಹೋಗಿ ಕುತ್ಕೊಳ್ಳೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಆ ನೋವು ಆ ಕಷ್ಟ ತುಂಬ ತುಂಬ ಅನುಭವಿಸಿದ್ರಿಗೆ ಗೊತ್ತಿರುತ್ತೆ ಅಲ್ವಾ. ಆ ಪೀರಿಯಡ್ಸ್ ಅಂತ ಆದರೆ ನಿಜವಾಗ್ಲೂ ತುಂಬ ಒದ್ದಾಡ್ತಾರೆ ಹೆಣ್ಮಕ್ಳು. ಅರ್ಥ ಮಾಡ್ಕೊಳ್ಳಿ. ಕೀಳಾಗಿ ನೋಡೋದಾಗಲಿ ಅಸಹ್ಯ ಪಡೋದಾಗಲಿ ಏನೂ ಇರಲ್ಲ, ಏನೂ ಇಲ್ಲ. ನೋಡಿದ ತಕ್ಷಣ ಬೇರೆ ಎಲ್ಲೋ ನೋಡಿದ ತಕ್ಷಣ ರೆಸ್ಟ್ ಹುಷಾರಿಲ್ವಾ, ಕಾಮನಾಗಿ ನಮ್ಗೆ ಹೆಣ್ಮಕ್ಳಿಗೆ ಅರ್ಥ ಆಗ್ಬಿಡುತ್ತೆ ಅವ್ರ ಮುಖ ನೋಡಿದ ತಕ್ಷಣ, ಓ ಏನು ಹುಷಾರಿಲ್ವಾ ಅಂತ. ನಾನು ಹೇಳ್ತೀನಿ, ನಾನು ಸ್ಕೂಲ್ಗೆ ಹೋಗುವಾಗ ನಮ್ಮ ಸ್ಕೂಲ್ ಆಯಾ ಸಪೋರ್ಟಿಂಗ್ ಸ್ಟಾಫ್ ಏನಿದ್ರು ನನ್ನ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ತಾಯಿತ್ತು. ಯಾವಾಗ ಸುಸ್ತಾಗಿ ಮುಖ ನೋಡಿದ ತಕ್ಷಣ, ಮೇಡಮ್ ಬಿಸಿ ನೀರು ಬೇಕಾ, ಏನು ನಿಂಬೆಹಣ್ಣು ಹಾಕಿ ಜ್ಯೂಸ್ ಮಾಡ್ಕೊಂಡು ಬಂದ್ಕೊಡೋದಾ, ಸುಸ್ತಾಗ್ತಿದ್ಯಾ ಅಂತ ಕೇಳ್ತಿದ್ರು. ಆ ರೀತಿ ಕೇಳುವಾಗ ನಮ್ಮ ಮನೆಗೆ ಬಂದಿರುವಂತಹ ಸೊಸೆ ಇರ್ಬೋದು, ನಾವು ನೋಡ್ಕೊಳ್ಳೋದಲ್ವಾ, ನಮ್ಮ ಜವಾಬ್ದಾರಿ ಅಲ್ವಾ. ಸೊ ಆ ಮಗು ತುಂಬ ಇದ್ರಲ್ಲಿ ಕೇಳ್ಕೊತು. ಬಟ್ ಅವರ ಅತ್ತೆ ಆದವರು ನನಗೆ ಗೊತ್ತಿದ್ದವರೇ. ಸೊ ನಾನು ಫೋನ್ ಮಾಡಿ ಮತ್ತೆ ಮಾತಾಡಿದೆ, ಮನೆಗೂ ಕರೆದು ನನಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ, ಇಲ್ಲ ಅಂತ ಅವರು ಇದು ಮಾಡಿಕೊಂಡ್ರು. ಸೊ ಇದೆಲ್ಲ ಸಣ್ಣ ಪುಟ್ಟದು, ಆದ್ರೂ ಎಷ್ಟು ಹರ್ಟಾಗುತ್ತೆ ಹೆಣ್ಮಕ್ಳಿಗೆ ಅಲ್ವಾ. ನಿಜವಾಗ್ಲೂ ಆ ಮೊದಲೇ ನೋವಲ್ಲಿರ್ತಾರೆ. ಆ ಕಷ್ಟ, ಆ ಹೊಟ್ಟೆ ನೋವು, ಆ ಸೊಂಟ ನೋವು, ಅದು ಕಾಲು ನೋವು, ಅದು ಒಂದು ರೀತಿ ಬಾಡಿನೇ ಮೈಯೆಲ್ಲ ಹಿಂಡ್ದಂಗೆ ಆಗುತ್ತೆ ಆ ನೋವು ಖಂಡಿತ. ಅಂತ ನಾವು ಎಷ್ಟೋ ಬುಕ್ಗಳ ಓದಿರ್ತೀವಿ, ಒಂದು ಪುಸ್ತಕ ಓದುವಾಗ ನೋಡಿರ್ತೀವಿ. ಬೇರೆ ಒಂದು ಪುರುಷ ಸಾಹಿತಿಗಳು ಕೂಡ ಅದನ್ನ ಬಗ್ಗೆ ಆ ನೋವೇನು, ಆ ಸಂಕಟ ಹೆಣ್ಣು ಯಾವ ರೀತಿ ಅನುಭವಿಸ್ತಾಳೆ ಅಂತ ಬರೆದಿರ್ತಾರೆ. ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಅವರು ಅರ್ಥ ಮಾಡ್ಕೊಂಡಿರೋವಾಗ ಹೆಣ್ಣಾಗಿ ನಾವು ಅರ್ಥ ಮಾಡ್ಕೊಂಡಿರಲ್ವಾ. ಸೊ ಇದೊಂದು ಹೇಳಬೇಕು ಅನ್ನಿಸ್ತು. ಯಾರೇ ಆಗಲಿ ಹಟ್ ಮಾಡಬೇಡಿ. ಈವನ್ ಹಸ್ಬೆಂಡು ಅಷ್ಟೇ, ಗಂಡನೂ ಅಷ್ಟೇ. ಅಂಥ ಟೈಮಲ್ಲಿ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಹೆಂಡತಿಗೆ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಅವ್ರ ಹೆಲ್ತು ಚೆನ್ನಾಗಿದ್ರೇ ನಿಮ್ಮನೆ ಚೆನ್ನಾಗಿರೋದು ಅಲ್ವಾ. ಸೊ ಬನ್ನಿ, ಈಗ ನಾನು ನಿಮಗೆ ರಾ ಸಿಲ್ಕ್ ಸೀರೆಗಳು ತೋರಿಸ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ತಗೊಳ್ಳಿ. ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಮೆಸೇಜ್ ಹಾಕಿ. ಇದು ರಾ ಸಿಲ್ಕ್ ಸೀರೆ, ಥ್ರೆಡ್ ವರ್ಕಲ್ಲಿ ಬಂದಿರುತ್ತೆ. ಈ ಥರ ಒಂಥರ ಥ್ರೆಡ್ ವರ್ಕ್ದು ಎಂಬ್ರಾಯ್ಡಿಂಗ್ ಬಂದಿರುತ್ತೆ ಸೀರೆ ಫುಲ್ಲು. ಯಾಕೆಂದರೆ ಅವರು ಹೇಳ್ಕೊಂಡಾಗ ಶೇರ್ ಮಾಡ್ಕೊಬೇಕು. ಎಲ್ಲ ಹೆಣ್ಮಕ್ಳು ನೋಡ್ತಾ ಇರ್ತೀರ, ಈವನ್ ಯಾರೇ ನೋಡ್ತಿದ್ರು ಒಂದು ಅಣ್ಣ ತಮ್ಮಂದಿರಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅಲ್ವಾ. ಈ ರೀತಿ ಇರುತ್ತೆ ನೋವು ಅನ್ನೋದು, ಅದಕ್ಕೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಇದು ಸೆರಗಿ ಈ ರೀತಿ ಬರುತ್ತೆ, ಡಿಸೈನ್ ಈ ಥರ ಬರುತ್ತೆ ಸೆರಗದು. ಸೀರೆ ಫುಲ್ ಇದೆ, ಹೀಗೆ ಪುಟ್ಟ ಟೆಂಪಲ್ ಬಾರ್ಡರ್ ಥರ ಇದೆ. ಇಲ್ಲಿ ಡಿಸೈನ್ ಇದೆ ಮೇಲೆ ಮತ್ತು ಕೆಳಗಡೆನೂ ಅಷ್ಟೇ ನೋಡಿ, ಫುಲ್ಲು ಟೆಂಪಲ್ ಬಾರ್ಡರ್ ಥರ ಬರುತ್ತೆ. ಈ ಥರ ಇದು ಬರುತ್ತೆ. ಸೀರೆ ಪೂರ್ತಿ ಈ ಥರ ಪುಟ್ಟ ಇರುತ್ತೆ, ಥ್ರೆಡ್ ವರ್ಕಲ್ಲಿ ಸೀರೆ ಫುಲ್ ಇರುತ್ತೆ. ಇದರಲ್ಲಿ ಬ್ಲೌಸ್ ಇದು ಬರುತ್ತೆ, ಬ್ಲೌಸು ಲೈನು, ಅದಕ್ಕೆ ಈ ರೀತಿ ಸ್ಲೀವ್ಸ್ಗೆ ಈ ರೀತಿ ಬಂದಿದೆ ಲೈನ್ಸ್. ಇದೆಲ್ಲ ಥ್ರೆಡ್ಡಲ್ಲಿ ಮಾಡಿರೋದೆ ನೋಡಿ, ಫುಲ್ ಥ್ರೆಡ್. ವೈನ್ ಕಲರ್ ಇದೆ, ಚೆನ್ನಾಗಿದೆ ವೈನ್ ಕಲರು. ಪೂರ್ತಿ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೀರೆ ಪೂರ್ತಿ ಪುಟ್ಟ ಇರೋದ್ರಿಂದ ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ರೀತಿ ಬರುತ್ತೆ. ಇದರಲ್ಲಿ ರೇಟ್ ಹೇಳ್ಬೇಕಲ್ವಾ. ಇದ್ರ ಪ್ರೈಸು ಜಸ್ಟ್ 650 ಅಷ್ಟೇ. ರಾ ಸಿಲ್ಕ್ ನೋಡಿ, ಸಿಲ್ಕ್ ಜಸ್ಟ್ 650. ಆಷಾಢ ಎಂಡ್ ಆಗ್ತಾ ಇರೋದ್ರಿಂದ ಜಸ್ಟ್ 650 ಅಷ್ಟೇ. ಇಮಿಡಿಯೇಟ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಕಲರ್ಸ್ ಇದೆ ಇದರಲ್ಲಿ, ತೋರಿಸ್ತೀನಿ ನಾನು. ಎಲ್ಲ ಚೆನ್ನಾಗಿದೆ, ಪ್ಲೈನ್ ಸಿಂಪಲ್ ಡಿಸೈನು ಈ ಥರ ಬರುತ್ತೆ.
ಈ ರೀತಿ ಬರುತ್ತೆ. ಓನ್ಲಿ 650 ಅಷ್ಟೇ, ಓನ್ಲಿ 650. ನೋಡಿ ಸೆರಗಲ್ಲಿ ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಬಂದಿದೆ, ಎಲ್ಲ ಥ್ರೆಡ್ ವರ್ಕೆ, ಪೂರ್ತಿ ಥ್ರೆಡ್ ವರ್ಕೆ. ಈ ರೀತಿ ಬರುತ್ತೆ. ಇದರಲ್ಲಿ ಕಲರ್ಸು, ಇದೊಂದು ವೈನ್ ಕಲರು 650, ಓನ್ಲಿ 650. ಇದು ಪಿಂಕ್ ಚೆನ್ನಾಗಿದೆ ನೋಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಓನ್ಲಿ 650, ಓನ್ಲಿ 650, ಓನ್ಲಿ 650. ನೇವಿ ಬ್ಲೂ ಮೇಲೆ ಕಾಣಿಸ್ತಾ ಇದೆ. ಇದು ವೈಟ್ ಕಲರ್ ಥ್ರೆಡ್ಡಲ್ಲಿ ಮಾಡಿರೋದಲ್ವ ವರ್ಕು, ವೀವಿಂಗು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಓನ್ಲಿ 650. ನೇವಿ ಬ್ಲೂ, ಪಿಂಕು, ಸೂಪರ್ ಕಲರ್ ಇದೆ. ಓನ್ಲಿ 650, ಓನ್ಲಿ 650. ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ 4 ಕಲರ್ಸ್ ಇದೆ. ಇದೇನು, ಇದೊಂದು 4 ಕಲರ್ಸ್ ಇದೆ. ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರಾ. ಹಾಗೆ ನಾನು ಸ್ಟೇಟಸಲ್ಲೂ ಹಾಕಿರ್ತೀನಿ, ಫೋಟೋ ತೊಗೊಳ್ಳಿ. ಆಫರ್ ಪ್ರೈಸು 950ಗೆ ಸೇಲ್ ಮಾಡಿರೋದು, ಜಸ್ಟ್ ಓನ್ಲಿ 650 ಅಷ್ಟೇ. ಹಾಗೆಯೇ ಸಾಫ್ಟ್ ಸಿಲ್ಕ್, ಇದು ಕಾಟನ್ ಸಿಲ್ಕಲ್ಲಿ ಜಸ್ಟ್ 550, ಓನ್ಲಿ 550. ತುಂಬ ಆನ್ಲೈನ್ ವಿಡಿಯೋದಲ್ಲಿ ತುಂಬ ಆನ್ಲೈನ್ ಫೋಟೋಸ್ ನೋಡಿರ್ಬೋದು, ತುಂಬ ಇರುತ್ತೆ ಇದು. ಓನ್ಲಿ 550, ಓನ್ಲಿ 550, ಓನ್ಲಿ 550. ಸ್ಕ್ರೀನ್ಶಾಟ್ ತಗೊಳ್ಳಿ. ಫುಲ್ ಬ್ಲ್ಯಾಕು, ಇದು ಅಷ್ಟೇ, ಓನ್ಲಿ 550. ಫುಲ್ ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಇಷ್ಟಪಡೋರು ನೋಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಓನ್ಲಿ 550, ಓನ್ಲಿ 550. ಅದೇ ಮೆಟೀರಿಯಲಲ್ಲಿ ಇನ್ನೊಂದು ಇದೆ, ತುಂಬ ಕಲೆಕ್ಷನ್ಸ್ ಇದೆ. ನೀವು ವಿಸಿಟ್ ಮಾಡಿದ್ರೆ ತುಂಬ ಕಡಿಮೆ ಪ್ರೈಸಲ್ಲಿ ತಗೊಳ್ಬೋದು. ಇನ್ನು ಹೊಸ ಕಲೆಕ್ಷನ್ಸ್ ಬರ್ತಾ ಇದೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ. ಓನ್ಲಿ 550, ಸಾರಿ 550. ಡಿಜಿಟಲ್ ಪ್ರಿಂಟಲ್ಲಿ ಡೋಲಾ ಸಿಲ್ಕ್, 650. ಇದೆಲ್ಲ 850 ಸೇಲ್ ಮಾಡಿದ್ದೀನಿ. ಯಾರು ತಗೊಂಡಿರೋರಿಗೆ ಅಯ್ಯೋ ಅವಾಗೆಲ್ಲ ನಾವು 850 ಕೊಟ್ಟು ತಗೊಂಡಿದ್ವಲ್ಲ ಅನಿಸ್ತಾ ಇರುತ್ತೆ. ಸೊ ಆಫರ್ ಪ್ರೈಸ್ ಇದು. ಈಗ ಜಸ್ಟ್ 650. ಕಾಶ್ಮೀರಿ ಡಿಸೈನ್ ಸ್ಯಾರಿ ಇದು, ಫುಲ್ ಕಾಶ್ಮೀರಿ. ಇದು ಅಂದರೆ ಒಂದು ಸುಮಾರು ಸ್ಯಾರಿ ಸೇಲ್ ಆಯ್ತು ಇದರಲ್ಲಿ. ಈಗೆಲ್ಲ ಯಾವುದಾದ್ರು ಸಿಂಗಲ್ ಪೀಸ್ ಇದೆ, ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫುಲ್ ನೋಡಿ, ಡಿಸೈನ್ ನೋಡಿ ಹೇಗಿರುತ್ತೆ ಅಂತ. ಟಿಶ್ಯೂ ಸಿಲ್ಕಲ್ಲಿ ಬರುತ್ತೆ, ತುಂಬ ಸಾಫ್ಟ್ ಇರುತ್ತೆ. ಟಿಶ್ಯೂ ಸಿಲ್ಕಲ್ಲಿ ಬಾರ್ಡ್ರ್ ಈ ರೀತಿ ಬರುತ್ತೆ. ಬ್ಲೌಸು ಪ್ಲೈನ್ ಬರುತ್ತೆ. ಇದು ಪಲ್ಲು ನೋಡಿ, ಇದು ಬ್ಲೌಸು 950. ಇದು 950. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. 950 ಇದು 950. ಸೊ ತುಂಬ ಕಲೆಕ್ಷನ್ಸ್ ಇದೆ, ನಾನು ಸ್ಟೇಟಸಲ್ಲೂ ಹಾಕ್ತೀನಿ, ವಿಡಿಯೋ ನೋಡಿ ಬೇಕಾದರೆ. ರ್ಯಾಕಲ್ಲಿ ಫುಲ್ ಇದೆ ಎಲ್ಲ, ಅಂದರೆ ಸಿಂಗಲ್ ಪೀಸ್ ಇರೋದು, ಬೇರೆ ವೆರೈಟಿ ಸ್ಯಾರೀಸ್ ಎಲ್ಲ ಕಲೆಕ್ಷನ್ಸಲ್ಲೂ ಇದೆ. ನೋಡಿರ್ತೀರ ನೀವು, ಬಂದಿದ್ರಲ್ಲ ಅವಾಗೆಲ್ಲ ತುಂಬ ನೋಡಿರ್ತೀರ. ಇನ್ನು ಅಂದರೆ ಈಗ ಈ ಸ್ಯಾರೀಸ್ ಎಲ್ಲ ನಾನು ಏನು ಮಾಡ್ತಾಯಿದ್ದೀನಿ, ತುಂಬ ಕಡಿಮೆ ಪ್ರೈಸ್ಗೂ ನಾನು ಸೇಲ್ ಮಾಡ್ತಾಯಿದ್ದೀನಿ. ಈಗ ಆಷಾಢ ಸ್ಪೆಷಲ್ಲೇ ಇರುತ್ತೆ, ಸ್ವಲ್ಪ ಒಳ್ಳೆ ಆಫರಲ್ಲಿ ಸಿಕ್ಕಿದ್ರೆ ಕಡಿಮೆ ಪ್ರೈಸಲ್ಲಿ ಖಂಡಿತ ಸ್ಟೇಟಸಲ್ಲಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನೋಡಿ ತಗೊತಾ ಇದ್ದೀರಾ. ಸಿಗುತ್ತೆ. ವಿಸಿಟ್ ಮಾಡಿ ಶಾಪ್ಗೆ. ಜಸ್ಟ್ ನೀವು ಗೂಗಲಲ್ಲಿ ಧನ್ವಿಕಾ ಕ್ರಿಯೇಷನ್ಸ್ ಅಂತ ಹಾಕಿದ ತಕ್ಷಣ ಅಡ್ರೆಸ್ ಬರುತ್ತೆ. ವಿಸಿಟ್ ಮಾಡಿ. ಇಲ್ಲ ಬೇಕು ಅಂತಂದ್ರೂ ಕಾಲ್ ಮಾಡಿ, ನಾನು ಅವೈಲೇಬಿಲಿಟಿ ಇದ್ದೇ ಇರ್ತೀನಿ, ಹೇಳ್ತೀನಿ ನಿಮಗೆ. ಸೊ ಶಾಪಿಗೆ ಬಂದು ತಗೊಂಡು ಹೋಗಿ. ಹಾಗೆಯೇ ನೆಕ್ಸ್ಟ್ ವೀಕಿಂದ ನಿಮಗೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಒಳ್ಳೆ ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್ ಸ್ಯಾರೀಸು, ರೇಷ್ಮೆ ಸೀರೆಗಳು ಎಲ್ಲ ಬರ್ತಾಯಿದೆ. ಮಿಸ್ ಮಾಡದೆ ವಿಸಿಟ್ ಮಾಡಿ. ತುಂಬ ಕಡಿಮೆ ಪ್ರೈಸ್ಗೆ ಆರಾಮಾಗಿ ತೊಗೊಂಡೋಗಿ ಖುಷಿಯಾಗಿ ನೀವು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿ. ಹಾಗೆಯೇ ನನಗೆ ಒಂದು ಅನಿಸಿದ ವಿಷಯ ಈಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹೆಣ್ಮಕ್ಳು ಅಂದಮೇಲೆ ಏನೇನೆಲ್ಲ ತುಂಬ ಏನೇನೆಲ್ಲ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇರ್ತೀವಿ ಅಲ್ವಾ.
ಅದಕ್ಕೇ ಕೆಲವರು ಏನಪ್ಪ ಮಾಡ್ತಾರೆ ಅಂದರೆ ನೋಡ್ತಾರೆ, ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಏನೋ ಒಂದು ರೀತಿನಲ್ಲಿ ಅವ್ರಿಗೇನೋ ಬೇರೆ ರೀತಿ ಹರ್ಟ್ ಆಗಿದ ತಕ್ಷಣ ಏನೋ ಹೇಳಿದ್ದಾರೆ ಅಂತ ಇದು ಮಾಡ್ಕೊಬೋದು. ಇದು ಯಾಕೆಂದರೆ ಎಲ್ಲ ಹೆಣ್ಮಕ್ಳಿಗೂ ಅನ್ವಯಿಸುವಂತಹ ಒಂದು ನೋವು ಸಂಕಟ ಏನು